ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ದೇಹಕ್ಕೆ ತಕ್ಕಂತೆ ವ್ಯಾಯಾಮ ಮಾಡಬೇಕು, ಜೊತೆಗೆ ಉತ್ತಮವಾದ ಆಹಾರ ಸೇವನೆ ಮಾಡಬೇಕು. ಆದರೆ ನಮ್ಮ ದೇಹ, ನಮ್ಮ ಮನಸ್ಸು ಯಾವಾಗಲೂ ಶಾಂತಿ ಇದ್ದರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತು ಸುಭದ್ರವಾಗಿರುತ್ತದೆ. ಕಾರಣ ನಾವು ಕೆಟ್ಟ ವಿಚಾರಗಳನ್ನು ಮಾಡದೆ ಒಳ್ಳೆಯ ವಿಚಾರಗಳನ್ನು ರೂಢಿಸಿಕೊಳ್ಬೇಕು. ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು. ಇವತ್ತು ವಿಶ್ವ ಶಾಂತಿಗಾಗಿ ಜಾಥಾ ಹಮ್ಮಿಕೊಂಡಿರುವುದು ಸಂತೋಷದ ಸಂಗತಿ. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಹಿನ್ನೆಲೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರು ಶಾಂತ ಸ್ವಭಾವವನ್ನು ರೂಢಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಸುಭದ್ರಗೊಳಿಸಿರಿ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಸುರೇಂದ್ರ ಬಾಬು ಅವರು ದಿನಾಂಕ 21/9/2024 ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬ್ಲಡ್ ಬ್ಯಾಂಕ್ನ ಆವರಣದಲ್ಲಿ ನಡೆದ ವಿಶ್ವ ಶಾಂತಿ ದಿನಾಚರಣೆ ಹಿನ್ನೆಲೆಯಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಮತ್ತು ವಿವಿಧ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಶಾಂತಿ ದಿನಾಚರಣೆಯ ಜಾಗೃತಿ ಜಾಥಾವನ್ನು ಹಸಿರು ನಿಶಾನೆಯನ್ನು ತೋರಿಸಿ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದನ್ನಪ್ಪ ಬಿರಾದಾರ್ ಮಾತನಾಡುತ್ತಾ, ಮನುಷ್ಯನಿಗೆ ಪ್ರಸ್ತುತ ದಿನಗಳಲ್ಲಿ ಶಾಂತಿ ಅವಶ್ಯಕತೆ ಇದೆ. ವಿವಿಧ ತಂತ್ರಜ್ಞಾನ, ಮೊಬೈಲ್ ಬಳಕೆ ಹಾಗೂ ಅನಾವಶ್ಯಕ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನುಷ್ಯ ಅಶಾಂತಿಯ ಪಥವನ್ನು ತುಳಿದಿದ್ದಾನೆ. ನಮ್ಮ ಆರೋಗ್ಯ, ದೇಹ ಚೆನ್ನಾಗಿರಬೇಕಾದ್ರೆ ಮನಸ್ಸು ಶಾಂತಿಯಾಗಿರಬೇಕು. ಪ್ರತಿಯೊಬ್ಬರು ಯೋಗ, ವ್ಯಾಯಾಮದ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶೇಖ್ ಮೆಹಬೂಬ್, ವಿದ್ಯಾಸಾಗರ, ಜಿಎಸ್ ಹಿರೇಮಠ, ವೆಂಕಪ್ಪ ಪಿ ರಂಗಿ ಮತ್ತು ವಿವಿಧ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ರವಿ ಪತ್ತಾರ್, ಬಸವರಾಜ್ ಹಾಗೂ ವಿವಿಧ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಈ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಫೀಲ್ ಆಗ್ತದೆ ಹೋಗ್ಬಾರ್ದು. ನಮಗೆಲ್ಲ ಗೊತ್ತಿದ್ದಂತೆ ಶಾಂತಿ ಮನುಷ್ಯನ ಜೀವನದಲ್ಲಿ ಮುಖ್ಯವಾದ ಒಂದು ಸಂದರ್ಭ ಅಂತ ಹೇಳ್ಬೋದು. ಮನುಷ್ಯನಲ್ಲಿ ಸಮಾಜದಲ್ಲಿ ಶಾಂತಿ ಇಲ್ಲಂದರೆ ಭಾಳಷ್ಟು ಅನಾಹುತಗಳನ್ನು ಮಾಡ್ತೀವಿ. ಅದಕ್ಕೆ ನಮ್ಮ ದೇಶದಲ್ಲಿ ಇದು ವಿಶೇಷವಾಗಿ ಈ ಪ್ರಪಂಚದಲ್ಲಿ ಅಥವಾ ಏನು ವಿಶ್ವದಲ್ಲಿ ಶಾಂತಿ ಸ್ಥಾಪನೆಗಾಗಿ ಭಾಳಷ್ಟು ಸಂಘ ಸಂಸ್ಥೆಗಳು ಇಲ್ಲಿ ಪಾಲ್ಗೊಳ್ತಾ ಇದೆ. ಅದರ ಅಂಗವಾಗಿ ಇವತ್ತು ನಾವು ವಾಕ್ಥಾನನ್ನು ರೆಡ್ ಕ್ರಾಸ್ ಸಂಸ್ಥೆಯಿಂದ ವಿವಿಧ ಶಾಲಾ ಕಾಲೇಜುಗಳ ಸಂಯುಕ್ತದಲ್ಲಿ ಏರ್ಪಡಿಸಿದ್ದಾರೆ. ಭಾಳ ಶ್ಲಾಘನೀಯ ಮತ್ತು ಆಗಲಿ ಜನರು ಇವತ್ತು ಏನಂದರೆ ಶಾಂತಿ ಅನುಭವಿಸಿದ ಎಲ್ಲರೂ ಸೋದರದಂತೆ ಮಾಡಬೇಕು. ಯಾವುದೇ ಇವತ್ತು ಸಮಾಜದಲ್ಲಿ ಶಾಂತಿಗಳನ್ನು ಕದಡಬಾರದು, ನೆಮ್ಮದಿಯಿಂದಿರಬೇಕಂತೇಳಿ ಈ ವಾಕ್ಥಾನ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ್ದು ಎಲ್ಲರಿಗೂ ನಾನು ಮಾತನಾಡಿಸ್ತೀನಿ. ಜಾಗೃತಿ ಜಾತ್ರೆ ಕುರಿತು ಮಾತನಾಡಿದ ಬರೀ ಇವೇ ಕೆಲಸ ಬರ್ರಿ, ಹಿಂದಕ್ಕೆ ಬರ್ರಿ, ಹಿಂಗೆ ಬರ್ರಿ, ಹಿಂದೆ ಬರ್ರಿ, ಮೊಬೈಲ್ ಅವರು ಹಿಂದೆ ಬರ್ರಿ.